ಮದುವೆ ಆದ್ಮೇಲೆ ಏನೆಲ್ಲ ಪ್ಲಾನ್ಸ್ ಇದೆ ಅಂತ ನೀವ್ ಹೇಳ್ತಿರೋದ್ ನೋಡಿದ್ರೆ ಹನಿಮೂನ್ ಆಗುತ್ತಾ ಅಂತ ಡೌಟ್ ನನಗೆ. ಅದು ಡೈರೆಕ್ಟರ್ ಮತ್ತೆ ರೈಟರ್ ಮೇಲೆ ಡಿಪೆಂಡ್. ಅವ್ರು ನಿಮ್ಮನ್ನ ಮೊದ್ಲೇನೆ ನೋಡಿ ಉರ್ಕೊಳ್ತಿರ್ತಾರೆ. ಅವ್ರು ನೋಡಿದಾಗ ನನ್ಗೆ ನಿಜವಾಗ್ಲೂ ಹಾಗಿರ್ತಾರ ಜನ ಅಂತ ನನ್ಗೆ ಒಂದಷ್ಟು ರೊಮ್ಯಾಂಟಿಕ್ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ತೀರಾ ರೊಮ್ಯಾಂಟಿಕ್ ಸೀನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಪಾರ್ಥ ಅವ್ರ ಅಣ್ಣನೇ ನಿಮ್ಮನ್ನ ಲವ್ ಮಾಡ್ತಿರ್ತಾರೆ. ನನಗೂ ಆ ಒಂದು ಕ್ಯೂರಿಯಾಸಿಟಿ ಇದೆ. ಅಡಿಗೆ ಮಾಡಕ್ ಬರುತ್ತಾ ಅಂತ. ಹಾ ಬರುತ್ತೆ. ಆಲ್ಕೋವಾ ಅಂತ ಒಂದು ಯಾವ ತರ ಹುಡುಗ ಬೇಕು? ಸಾಫ್ಟ್ ಸ್ಪೋಕನ್ ಆಗಿರ್ಬೇಕು, ಬ್ಯಾಡ್ ಲ್ಯಾಂಗ್ವೇಜಸ್ ಯೂಸ್ ಮಾಡಬಾರ್ದು. ಸೆಟಲ್ ಆಗಿರ್ಲಿಲ್ಲ ಅಂದ್ರೂ ಏನು ತೊಂದ್ರೆ ಇಲ್ಲ. ಲಾಸ್ಟ್ ಟೈಮ್ ನೀವು ಹಾಡಿದ್ದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ. ಬ್ಯಾಕ್ ಟು ಬ್ಯಾಕ್ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸೀರಿಯಲ್ಸ್ ಜೊತೆಗೆ ಸಿನಿಮಾಗಳನ್ನ ಮಾಡ್ತಾ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ರಾಧಾ ಭಗವತಿಯವರು ಇವತ್ತು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ನಲ್ಲಿ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ನೋಡ್ತಾ ಇರ್ಬೋದು, ಲುಕ್ ಅಂತೂ ಟ್ರೆಡಿಷನಲ್ ಲುಕ್, ಗೋಲ್ಡನ್ ಕಲರ್ ಸ್ಯಾರಿ, ಅದ್ರ ಜೊತೆಗೆ ಒಂದಷ್ಟು ಗೋಲ್ಡ್ ಕೂಡ ವಿಯರ್ ಮಾಡಿದಾರೆ ಅನ್ಸುತ್ತೆ. ಬಟ್ ಅದು ಗೋಲ್ಡ ರೋಡ್ ಗೋಲ್ಡ ಗೊತ್ತಿಲ್ಲ, ಯಾಕಂತಂದ್ರೆ ಲಾಯರ್ ಬೇರೆ ಅಲ್ವಾ. ಹಾಗಾಗಿ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಡೀತಿದೆ ಮದುವೆ ಲೈಫ್. ರೀಸೆಂಟ್ ಆಗಿ ಮದುವೆ ಆದ್ರಿ ಅಂತ ಕೇಳ್ಪಟ್ವಿ, ನೋಡ್ತಾ ಇದ್ವಿ. ಅದು ಲೈಫಲ್ಲಿ ಯಾರು ಕೂಡ ಆಗದಿರೋ ತರ ಮದುವೆ ಆಗಿದ್ದಾರೆ. ಟರ್ಮ್ಸ್, ಟ್ವಿಸ್ಟ್, ಆ ಹೊಡಿ ಬಡಿ ಗುದ್ದಾಟಗಳ ನಡುವೆ ಮದುವೆ ಆಗಿದ್ದಾರೆ. ಹೆಂಗಿದೆ ಹೊಸ ಜೀವನ? ಹೊಸ ಜೀವನ ತುಂಬಾ ಆತಂಕ ಭರಿತವಾಗಿದೆ. ತುಂಬಾ ಕ್ಯೂರಿಯಾಸಿಟಿನೂ ಇದೆ ಆ ಭಯದಲ್ಲಿ. ಏಕೆಂದ್ರೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿ ಮದ್ವೆ ಆಗಿರೋದು. ಅಂಡ್ ಮದ್ವೆ ಆಗುತ್ತೆ ಅಂತ ನಮ್ಮಿಬ್ರಿಗೂ ಗೊತ್ತಿರಲಿಲ್ಲ, ಆಕಸ್ಮಿಕವಾಗಿ ಆಗಿರೋದು. ಸೊ ಅದನ್ನ ಮನೇಲಿ ಹೇಗೆ ತಗೊಳ್ತಾರೆ, ಏನ್ ಕತೆ ಏನೋ ಗೊತ್ತಿಲ್ಲ. ಈಗ ರೀಸೆಂಟ್ ಆಗಿ ಬೇರೆ ಸಂಧ್ಯಾದು ಡೆತ್ ಆಯ್ತು. ಸೊ ಆ ಒಂದು ಕೇಸ್ ಫೈಟ್ ಮಾಡ್ತಿದೀವಿ. ಸೊ ಎಲ್ಲ ಟರ್ನ್ಸ್ ಅಂಡ್ ಟ್ವಿಸ್ಟ್ ಗಳ ಜೊತೆಗೆ ಸ್ವಲ್ಪ ತಲೆನೋವು ಜಾಸ್ತಿ ಆಗಿದೆ. ಹೆಂಗೋ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಓಕೆ ತೀರಾ ಚೆನ್ನಾಗಿ ನಡೀತದೆ ಅಂತ ಹೇಳಕ್ಕಾಗಲ್ಲ, ಒಂದ್ ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ. ಈಗ ಮದುವೆ ಆದ್ಮೇಲೆ ಸೊ ಏನೆಲ್ಲ ಪ್ಲಾನ್ಸ್ ಇದೆ ಅಂತ? ಮದ್ವೆ ಆದ್ಮೇಲೆ ಈಗ ನೆಕ್ಸ್ಟ್ ಪ್ಲಾನ್ ಇರೋದೇ ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಅಂತ. ಪಾರ್ಥ ಇನ್ನೂ ಹೇಳಿದಾರಾ ಇಲ್ವಾ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಯಾವಾಗ ವಿಷಯ ಮುಟ್ಸೋದು ಅನ್ನೋದು ಎಕ್ಸಾಕ್ಟ್ ಆಗಿ ಇನ್ನೂ ಗೊತ್ತಿಲ್ಲ. ನೋಡೋಣ, ಅವ್ರು ಫಸ್ಟ್ ಹೇಳ್ತಾರ, ನಾನು ಫಸ್ಟ್ ಹೇಳ್ತೀನ, ಅಥವಾ ಇಬ್ರು ಒಟ್ಟಿಗೆ ಹೇಳ್ತೀವ. ಅವ್ರು ಹೇಗ್ ತಗೊಳ್ತಾರೆ, ನನ್ನ ಅವ್ರ ಮನೆ ಸೊಸೆಯಾಗಿ ಒಪ್ಕೊಳ್ತಾರ, ಅಲ್ಲಿ ಜನ ಅಲ್ಲಿ ಅಂದ್ರೆ ಎಲ್ಲ ವ್ಯಕ್ತಿಗಳು ಒಂದೊಂದೇ ತರ ಇರಲ್ಲ. ಸೊ ಅವ್ರನ್ನ ಹೇಗ್ ಹೊಂದ್ಕೊಳ್ಬೇಕು ಮಾಡ್ಬೇಕು ಅದೆಲ್ಲ ಸ್ವಲ್ಪ ತಲೆಲಿದೆ. ಈಗ ಪಾರ್ಥನೇ JP ಪಾಟೀಲ್ ಅವರ ಮಗ ಅರ್ಜುನ್ ಅಂತ ಗೊತ್ತಾದಾಗ ಸೊ ಭಾರ್ಗವಿ ಅವ್ರಿಗೆ ಏನಾಗುತ್ತೆ ಅಂತ? ಆಬ್ವಿಯಸ್ಲಿ ಇದು ಶಾಕ್ ಆಗೇ ಆಗುತ್ತೆ. ಯಾಕೆಂದ್ರೆ ಅವ್ರನ್ನ ತುಂಬಾ ಏನು ಇಷ್ಟಪಡ್ತಾ ಇಲ್ಲ ನಾನು ಇವಾಗ್ಲೂ. ಅವ್ರು ಅಂದ್ರೆ ನನ್ಗೆ ಇಷ್ಟ ಇಲ್ಲ, ತುಂಬಾನೇ ದ್ವೇಷ ಇದೆ. ಸೊ ಆಬ್ವಿಯಸ್ಲಿ ಅವ್ರ ಮಗ ಅಂತ ಗೊತ್ತಾದಾಗ ಶಾಕ್ ಆಗೇ ಆಗುತ್ತೆ. ಅಂದ್ರೆ ಆ ಒಂದು ನಿಜಾಂಶವನ್ನ ಆಕ್ಸೆಪ್ಟ್ ಮಾಡ್ತೀರಾ ಅಂತ? ಅಕ್ಸೆಪ್ಟ್ ಮಾಡಿದ್ರು ಮಾಡದೇ ಇದ್ರು ಫ್ಯಾಕ್ಟ್ ಅದೇ ಅಲ್ವಾ. ಸೊ ಗೋ ವಿತ್ ಫ್ಲೋ ಅನ್ನೋ ತರ. ನಿಜ ಸೀರೆ ಇಲ್ಲಿ ಹಿಂಗೆ ಇದೆ, ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಿದ್ರ? ಇಲ್ಲ, ಹಿಂಗೆ ಇರೋದು. ತೀರಾ ತಲೆಗೆ ಹಾಕೋಬಾರ್ದು. ಇವಾಗ ಏನೋ ಆಗೋಯ್ತು, ಏನೋ ಒಂದು ತಪ್ಪೋ ಒಪ್ಪೋ ಏನೋ ಆಯ್ತು, ಅದನ್ನ ತಲೆಲಿ ಇಟ್ಕೊಂಡು ಕೊರಗ್ತಾ ಇದ್ರೆ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಈಗ ಆಯ್ತಪ್ಪ, ಇದು ಆಗ್ಬಿಟ್ಟದೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಸರಿ ಮಾಡಕ್ ಏನ್ ಮಾಡ್ಬೇಕು ಅಂತ ಓಡಾಡ್ಬೇಕು. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಭಾರ್ಗವಿ ಇದ್ದಾಳೆ. ನೆಕ್ಸ್ಟ್ ಹನಿಮೂನ್ ಎಲ್ಲಿ ಪ್ಲಾನ್ ಮಾಡಿದ್ದೀರಾ ಅಂತ? ಇವಾಗ ಫಸ್ಟು ಈ ಸಂಧ್ಯಾ ಕೇಸನ್ನ ಮುಗಿಸ್ಬಿಡೋಣ, ಮನೇಲೆಲ್ಲ ತಿಳಿಸ್ಬಿಡೋಣ, ಅವ್ರ ಮನೆಗೆ ಹೋಗಿ ಜಾಂಡ ಓರಿ ಆಮೇಲೆ ನೆಕ್ಸ್ಟ್ ಯೋಚನೆ ಮಾಡೋಣ. ನನಗಂತೂ ಆ ಪ್ಲಾನ್ಸ್ ಇಲ್ಲ ಸದ್ಯಕ್ಕೆ. ನೀವ್ ಹೇಳ್ತಿರೋದ್ ನೋಡಿದ್ರೆ ಹನಿಮೂನ್ ಆಗುತ್ತಾ ಅಂತ ಡೌಟ್ ನನಗೆ. ಅದು ಡೈರೆಕ್ಟರ್ ಮತ್ತೆ ರೈಟರ್ ಮೇಲೆ ಡಿಪೆಂಡ್ ಆಗುತ್ತೆ, ನಾನ್ ಹೇಳಕ್ಕಾಗಲ್ಲ. ಈಗ ಭಾರ್ಗವಿ ಅವರು ಫೈಟ್ ಮಾಡಿ ಏನೋ ಒಂದು ಕಾರಣಾಂತರಗಳಿಂದ ಮದುವೆ ಆದ್ರು ಪಾರ್ಥ ಅವರನ್ನ. ಅವ್ರ ಪ್ರಕಾರ ಅದಾದ ನಂತರ ಮತ್ತೆ JP ಪಾಟೀಲ್ ಅವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅವ್ರು ನಿಮ್ಮನ್ನ ಮೊದ್ಲೇನೆ ನೋಡಿ ಉರ್ಕೊಳ್ತಿರ್ತಾರೆ. ಅವ್ರು ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಅದ್ರ ಜೊತೆಗೆ ನಿಮ್ ಮೇಲೆ ಕುತಂತ್ರಗಳನ್ನ ಅದನ್ನ ಇದನ್ನ ಪ್ರಯೋಗ ಮಾಡ್ತಾರೆ. ನಾನ್ ಮನೆಗ್ ಹೋದಾಗ ಅಲ್ಲೂ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನು ಅಂತ ನಾನು ಹೇಳಲ್ಲ, ಅಲ್ಲೂ ಒಂದು ಟ್ವಿಸ್ಟ್ ಇದೆ. ಹೌದು, ಅಲ್ಲೂ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಸೊ ದಿನೇ ಬರ್ತಾ ನಮ್ ಸೀರಿಯಲ್ ಕ್ಯೂರಿಯಾಸಿಟಿನ ಹೆಚ್ಚಿನದಾಗಿ ಹುಟ್ಟಿಸ್ತಾ ಇದೆ ಜನಗಳಲ್ಲಿ.
ಸೊ ಅದಕ್ಕೋಸ್ಕರನೇ ಅನ್ಸುತ್ತೆ ನಮ್ಮ ಸೀರಿಯಲ್ ಇವಾಗ ನಂಬರ್ 1 ಪ್ಲೇಸಲ್ಲಿರೋದು. ನನಗೆ ಪರ್ಸನಲ್ ಆಗಿ ಈ ಒಂದು ಜೆ ಪಿ ಸರ್ ಕ್ಯಾರೆಕ್ಟರ್ ಏನಿದೆ ಅದು ಅಂದರೆ ನಿಜವಾಗ್ಲೂ ಹಾಗಿರ್ತಾರ ಜನ ಅಂತ ನನಗೆ, ಅಂದರೆ ಇದ್ದಾರೆ ಆ ಥರ ಜನ ಇದ್ದಾರೆ. ಅವ್ರನ್ನ ನೋಡಿದಾಗ ನನಗೆ ಅಂದರೆ ಆ ಕ್ಯಾರೆಕ್ಟರ್ನ ನೋಡಿದಾಗ ನನಗೆ ಈ ಥರನೂ ಇರ್ತಾರ ಜನ ಅನ್ನೋ ಥರ ಆಗಿತ್ತು. ಭಾರ್ಗವಿ ಬಿಟ್ಟು ಪಾತ್ರದಿಂದ ಹೊರಗಡೆ. ಈಗ ಜನಗಳು ಈ ಥರ ಒಂದು ಕ್ಯಾರೆಕ್ಟರ್ನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಏನೋ ಒಂದು ಹೊಸತನ ಅಂತ ತೋರಿಸ್ತಿರ್ಬೇಕಾದ್ರೆ ಜನಗಳು ಜಾಸ್ತಿ ಇಷ್ಟಪಡೋದುಂಟು. ಸೊ ಅದು ನಮ್ಮ ಸೀರಿಯಲಲ್ಲಿ ಅದೊಂದೇ ಕ್ಯಾರೆಕ್ಟರ್ ಅಂತ ಅಲ್ಲ. ಜೆ ಪಿ ಪಾಟೀಲ್ ಸರ್ ಆಗಿರ್ಬೋದು, ಬೃಂದಾ ಆಗಿರ್ಬೋದು, ಅವರ ಜೆ ಪಿ ಪಾಟೀಲ್ ಸರ್ ವೈಫ್ ಕ್ಯಾರೆಕ್ಟರ್ ಮ್ಯಾಮ್ ಅವ್ರು ಮಾಡ್ತಿರೋದಾಗಿರ್ಬೋದು, ನಮ್ಮಪ್ಪ ಅವ್ರಿಗೆ ಏನು ಮೆಂಟಲಿ ಅವರು ತುಂಬ ಡಿಪ್ರೆಸ್ಡ್ ಆಗಿ ಅವರು ಒಂಥರ ಆಗಿರ್ತಾರೆ. ಸೊ ಎಲ್ಲ ಒಂದಷ್ಟು ವಿಭಿನ್ನವಾದ ಪಾತ್ರಗಳನ್ನ ನಮ್ಮ ಸೀರಿಯಲ್ ಹೊಂದಿದೆ. ಸೊ ಎಲ್ಲ ಒಂಥರ ಮಿಕ್ಸ್ಚರ್ ಅಂತ ಹೇಳ್ಬೋದು. ದಿನ ಫೈಟ್ ನೋಡಿದ್ದಾಯ್ತು, ಮಗಳಾಗಿ ನೋಡಿದ್ದಾಯ್ತು, ಈಗ ಸೊಸೆಯಾಗಿ ನೋಡಬೇಕು. ಅದಾದ ನಂತರ ಒಂದಷ್ಟು ರೊಮ್ಯಾಂಟಿಕ್ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ತೀರಾ ರೊಮ್ಯಾಂಟಿಕ್ ಸೀನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಈಗ ಪಾರ್ಥ ಅವ್ರ ಅಣ್ಣನೇ ನಿಮ್ಮನ್ನ ಲವ್ ಮಾಡ್ತಿರ್ತಾರೆ. ಸೊ ಅವ್ರನ್ನ ಹೆಂಗ್ ಫೇಸ್ ಮಾಡ್ತೀರಾ? ಒಂದೇ ಮನೆಗೆ ಬಂದು ಒಂದ್ ಕಡೆ ನಿಮ್ಮ ಅಕ್ಕನೂ ಅವ್ರ ಮದುವೆ ಆಗಿದ್ದಾರೆ. ಸೊ ಹೆಂಗೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ಇವಾಗ ಮನೆಗೆ ಹೋಗೋ ಸೀನ್ಗಳು ಶೂಟ್ ಆಗಿದಾವೆ. ಬಟ್ ಅವಾಗ ಅವರು ಅಣ್ಣ ಇರಲ್ಲ. ಅವರು ಯಾವ ಥರ ತಗೊಳ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಪಾಸಿಟಿವ್ ಆಗು ತಗೋಬೋದು ಅಥವಾ ಅವರೇ ನೆಗೆಟಿವ್ ಆದ್ರೂ ಆಗ್ಬೋದು. ಕ್ಯಾರೆಕ್ಟರ್ ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆದ್ನಲ್ಲ ಅನ್ನೋ ಥರನಾದ್ರೂ ಆಗ್ಬೋದು. ಇಲ್ಲ ನನ್ನ ತಮ್ಮ ಮದುವೆ ಆಗಿದ್ದಾನೆ, ಇನ್ನು ಆಕೆ ಅತ್ತಿಗೆ ಸಮ ಆ ಥರ ಏನಾದರೂ ಆಗ್ಬೋದು. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್. ಬಟ್ ನನಗೂ ಆ ಒಂದು ಕ್ಯೂರಿಯಾಸಿಟಿ ಇದೆ ಏನಾಗ್ಬೋದು ಅಂತ. ಈಗ ಫೈಟ್ ಅಲ್ಲೂ ನೀವೇ ಕಾಣಿಸ್ಕೊಳ್ತೀರಾ, ಒಬ್ಬ ಮಗಳಾಗಿ ಒಬ್ಬ ಹೆಣ್ಮಗಳಾಗಿ ಫೈಟ್ ಸೀಕ್ವೆನ್ಸ್ ಎಲ್ಲ ಮಾಡ್ತೀರಾ. ಒಂದ್ ಕಡೆ ಕಿರುತೆರೆ ಮತ್ತೆ ಹಿರಿತೆರೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ. ಈಗ ಭಾರ್ಗವಿಲಿ ಲೀಡ್ ಸಿಕ್ಕಿ ಆದಮೇಲೆ ಸಿನಿಮಾ ಯಾವುದು ನಾನು ಒಪ್ಕೊಂಡಿಲ್ಲ. ಇದಕ್ಕಿಂತ ಮುಂಚೆ ನಾನು ನೀವೇ ಇಂಟರ್ವ್ಯೂ ಮಾಡಿದ್ರಿ ನಮ್ಮ ಅಪಾಯವಿದೆ ಎಚ್ಚರಿಕೆ ಸಿನಿಮಾದು. ಅದು ನಾನು ಇನ್ನೊಂದು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಮಾಡ್ತಿದ್ದೆ. ಈ ಭಾರ್ಗವಿಗೆ ಬಂದಮೇಲೆ ನಾನು ಕಂಪ್ಲೀಟ್ ಆಗಿ ಭಾರ್ಗವಿ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಇದು ನಾನು ಅಲ್ಲದಿರುವಂತಹ ಒಂದು ಪಾತ್ರ. ನಾನು ಇಲ್ಲಿವರೆಗೂ ಮಾಡಿರೋದು ಸ್ವಲ್ಪ ಆ ಥರದ್ದೇನೆ, ಇನ್ನಸೆಂಟ್ ಕ್ಯಾರೆಕ್ಟರ್ಗಳನ್ನ ಮಾಡಿರೋದು. ಬಟ್ ತೀರಾ ಡೆಡ್ ಆಪೋಸಿಟ್ ಅಂತ ಬಂದರೆ ಇಟ್ಸ್ ಭಾರ್ಗವಿ. ಸೊ ಇದ್ರ ಮೇಲೆ ತುಂಬ ವರ್ಕ್ ಮಾಡ್ತಿದ್ದೀನಿ. ಬಾಡಿ ಲ್ಯಾಂಗ್ವೇಜಸ್ ಆಗಿರ್ಬೋದು, ಡೈಲಾಗ್ ಡೆಲಿವರೀಸ್ ಆಗಿರ್ಬೋದು, ಇಂಟೋನೇಷನ್ಸ್ ಆಗಿರ್ಬೋದು, ಎಲ್ಲ ಇನ್ನೂ ತಿಳ್ಕೊಳ್ತಾ ಇದ್ದೀನಿ ನಾನು. ಸೊ ಕಂಪ್ಲೀಟ್ ಆಗಿ ಇದ್ರ ಮೇಲೇ ಒತ್ತು ಕೊಟ್ಟು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬೇರೆ ಯಾವುದು ಪ್ರಾಜೆಕ್ಟ್ ಒಪ್ಕೊಂಡಿಲ್ಲ. ಈಗ ಗೌರಿ ಹಬ್ಬ ಅಂದ ತಕ್ಷಣ ರಾಧಾ ಭಗವತಿ ಅವ್ರಿಗೆ ಏನ್ ನೆನಪಾಗುತ್ತೆ ಅಂತ? ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ಗೌರಿ ಗಣೇಶ ಹಬ್ಬ ಅಂದಿದ ತಕ್ಷಣ ನಾನು ಚಿಕ್ಕವಳಿದ್ದಾಗ ಈ ಚಂದ ಎತ್ತಲಿಕ್ಕೆಲ್ಲ ಹೋಗ್ತಾ ಇದ್ವಿ, ಗಣೇಶ ಕೂರಿಸ್ಲಿಕ್ಕೆ ನನ್ನ ಫ್ರೆಂಡ್ಸ್ ಜೊತೆ. ಅದೆಲ್ಲ ನೆನಪಾಗುತ್ತೆ. ಆ್ಯಂಡ್ ಈ ಆಟಗಳೆಲ್ಲ ಆಡಿಸ್ತಾ ಇದ್ರು ಗೌರಿ ಗಣೇಶ ಹಬ್ಬದಲ್ಲಿ. ಮತ್ತು ತಿಂಡಿ ತಿನಿಸುಗಳು, ಮತ್ತು ಮನೆಗೆ ನೆಂಟರುಗಳು ಬರೋದು. ಅಂದರೆ ಮನೆಯೆಲ್ಲ ಒಂಥರ ಅದು ಅದಿಲ್ಲಿ ಇದಿಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ತುಂಬ ಓಡಾಡ್ಕೊಂಡಿರ್ತಾ ಇದ್ರು ಜನ, ನೆಂಟರಿಷ್ಟೆಲ್ಲ ಬರ್ತಾ ಇದ್ರು. ಸೊ ಅದೆಲ್ಲ ನೆನಪಾಗುತ್ತೆ. ಬಟ್ ಇವಾಗ ನಾನು ಎಲ್ಲೂ ಅಂದರೆ ಅಷ್ಟಾಗಿ ಹೋಗೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ಶೂಟಿಂಗ್ಸ್ ಆ್ಯಂಡ್ ಆಲ್. ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ತೀನಿ ಇವಾಗ. ಬಟ್ ಈಗ ಇಟ್ಸ್ ಡಿಫ್ರೆಂಟ್. ಲೈಕ್ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಈಗ ಚಿಕ್ಕ ಮಕ್ಳ ಥರ ಇರೋಕ್ಕಾಗಲ್ವಲ್ಲ. ಲೈಕ್ ಆಟ ಆಡಿಕೊಂಡು ಅಮ್ಮ ಮಾಡಿದ್ದೆಲ್ಲ ಹೋಗಿ ಅಲ್ಲೇ ಅವರು ಕೂತಿದ್ರೆ ದೇವ್ರಿಗೆ ಎಡೆ ಇಡೋಕ್ಕಿಂತ ಮುಂಚೆ ನಾವೇ ಎತ್ಕೊಂಡು ತಿನ್ಬಿಡ್ತಿದ್ವಿ. ಆ ಥರ ಎಲ್ಲ ಇವಾಗ ಆಗಲ್ಲ. ಅದೇ ಬೇಜಾರು ಅಷ್ಟೆ. ಈಗ ರಾಧಾ ಭಗವತಿ ಅವರಿಗೆ ಅಡಿಗೆ ಮಾಡಕ್ ಬರುತ್ತಾ ಅಂತ? ಹಾಂ, ಬರುತ್ತೆ. ಏನೆಲ್ಲ ಸ್ಪೆಷಲ್ ಐಟಮ್ಸ್ ಕುಕ್ ಮಾಡ್ತೀರಾ? ಮಾಡ್ತೀನಿ. ಒಂದು 20-25 ಐಟಮ್ಸ್ ಮಾಡ್ತೇನೆ. ಸ್ವೀಟ್ ಅಂದರೆ ಕೇಸರಿ ಬಾತು, ಪಾಯಸ, ಮತ್ತು ಹೋಳಿಗೆ, ಮತ್ತು ಇನ್ನೊಂದು ಹಾಲ್ಕೋವಾ ಅಂತ ಒಂದು ಬರುತ್ತಲ್ಲ ಅದು ಆ ಥರದ್ದೆಲ್ಲ ಮಾಡ್ತೀನಿ. ಆ್ಯಂಡ್ ಖಾರ ಅಂತ ಬಂದರೆ ಸಾಂಬಾರುಗಳು, ಅಂದರೆ ತರಕಾರಿ ಸಾರು, ಸೊಪ್ಪಿನ ಸಾರು, ಮತ್ತು ಪಲ್ಯಗಳು, ಎಲ್ಲ ಥರ ಪಲ್ಯಗಳು, ರೈಸ್ ಐಟಮ್ಸ್ ಮಾಡ್ತೀನಿ, ಚಪಾತಿ, ರೊಟ್ಟಿ ಎಲ್ಲ ಮಾಡ್ತೇನೆ, ಮುದ್ದೆನೂ ಮಾಡ್ತೀನಿ.
ಈಗ ನಾನು ಮನೆಗೆ ಬಂದ್ರೆ ನನಗೇನ್ ಕುಕ್ ಮಾಡ್ಕೊಡ್ತೀರಾ ಅಂತ? ನೀವೇನ್ ತಿಂತೀರಾ ಸರ್? ನಾನ್ ತಿನ್ನೋದನ್ನ ನೀವು ಮಾಡ್ಕೊಡಕ್ಕಾಗಲ್ಲ. ಮಾಡ್ತೀನಿ. ನಾನ್ ವೆಜ್. ನಾನ್ ವೆಜ್ ಎಲ್ಲ ನಾವ್ ವೆಜಿಟೇರಿಯನ್, ನಾವು ನಾನ್ ವೆಜ್ ಎಲ್ಲ ಆಗಲ್ಲ. ವೆಜ್ ಅಲ್ಲಿ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಖಂಡಿತ ಹೇಳಿ ಮಾಡ್ಕೊಡ್ತೇವೆ. ನೀವು ಸ್ಪೆಷಲ್ ಆಗಿ ನೀವು ಮಾಡಿದ್ರ ಅಂದ ತಕ್ಷಣ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ನುವಂತ ಡಿಶ್ ಯಾವುದು ಅಂತ? ಮುದ್ದೆ 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 ನಾನ್ ಮಾಡೋ ಮುದ್ದೆ ಅಂದ್ರೆ ಮನೇಲಿ ತುಂಬಾನೇ ಇಷ್ಟ. ಮುದ್ದೆ ಮತ್ತೆ ಟೊಮ್ಯಾಟೊ ಚಟ್ನಿ ಮಾಡ್ತೀನಿ. ಅದು ಮೆಣಸು ಬೆಳ್ಳುಳ್ಳಿ ಖಾರ ಅಂತೀವಿ ನಮ್ ಕಡೆ. ಅದು ಮತ್ತೆ ಮುದ್ದೆ ಮಾಡಿ ಇಟ್ಬಿಟ್ರೆ 2 ಮುದ್ದೆ ತಿಂತಾರೆ. ಒಂದು ಜಾಗದಲ್ಲಿ 2 ಮುದ್ದೆ ತಿಂತಾರೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಬರ್ತೀನಿ. ನೀವು ಮಾಡುವಂಥ ನಿಮ್ಮ ಕೈಯಾರೆ ಮುದ್ದೆಯನ್ನು ತಿಂತೀನಿ. ಆ್ಯಂಡ್ ಹಬ್ಬ ಅಂತ ಹೇಳಿದ್ರಿ. ಸೊ ಹಬ್ಬ ಅಂದ ತಕ್ಷಣ ಹೆಣ್ಮಕ್ಳಿಗೆ ಅಲಂಕಾರನೇ ಮೊದಲು ನೆನಪಾಗುವಂಥದ್ದು. ಸೊ ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ತಯಾರಿ ನಡೆಸ್ತಾ ಇದ್ದೀರಾ ಅಂತ? ಅದೇ ಹೊಸ ಸೀರೆಗಳು ತಂದ್ಕೊಡ್ತಾರೆ ಮನೇಲಿ. ನಾನು ಫಸ್ಟ್ ಡ್ರೆಸ್ಗಳನ್ನ ತಗೊಳ್ತಾ ಇದ್ದೆ, ಬಟ್ ಇವಾಗ ಸೀರೆ ಮೇಲೆ ಸ್ವಲ್ಪ ಜಾಸ್ತಿ ಒಲವು ಸ್ಟಾರ್ಟ್ ಆಗಿದೆ. ಮನೇಲಿರೋ ಚಿನ್ನಗಳನ್ನೆಲ್ಲ ಹಾಕ್ಕೊಂಡು, ಸ್ಯಾರಿ ಹಾಕ್ಕೊಂಡು, ಮೇಕಪ್ ಏನು ಮಾಡ್ಕೊಳ್ಳಲ್ಲ, ಕಾಜಲ್ ಲಿಪ್ಸ್ಟಿಕ್ ಅಷ್ಟೇ. ಕಾಜಲ್ ಲಿಪ್ಸ್ಟಿಕ್ ಒಂದ್ಬಿಟ್ಟು ಅಷ್ಟೇ. ಮನೇಲಿ ಓಡಾಡಿಕೊಂಡು ಅಡುಗೆ ಗಿಡಿ ಎಲ್ಲ ಮಾಡಿಕೊಂಡು, ದೇವ್ರ ಪೂಜೆ ಮಾಡಿಕೊಂಡು, ದೇವಸ್ಥಾನಕ್ಕೆ ಹೋಗಿ, ನಾವು ಗಣೇಶ ಎಲ್ಲ ಕೂರ್ಸಲ್ಲ ಮನೇಲಿ. ಅಂದರೆ ಕೂರ್ಸಿಲ್ಲ, ರೂಢಿ ಇಲ್ಲ ನಮ್ಮದು. ಸೊ ನಂದು ಅಲಂಕಾರ ಅಂದರೆ ಇಷ್ಟೇ, ಬೇರೆ ಏನು ಜಾಸ್ತಿ ಓವರ್ ಆಗೇನು ಮಾಡ್ಕೊಳ್ಳಲ್ಲ. ಈ ಡ್ಯಾನ್ಸ್ ಗಿನ್ಸ್ ಎಲ್ಲ ಚಿಕ್ಕ ವಯಸ್ಸಿಂದ ಇಷ್ಟ ಅಂತ ಹೇಳಿದ್ರಿ, ಹಾಡು ಅಂತ ಹೇಳಿದ್ರಿ. ಯಾವ್ದಾದ್ರು ಒಂದು ಹಾಡನ್ನ ಹಾಡೋದಾದ್ರೆ, ಲಾಸ್ಟ್ ಟೈಮ್ ನೀವು ಹಾಡಿದ್ದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಠೇನ್ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ಥ್ಯಾಂಕ್ ಯು. ನೀವು ಹಿಂಗೇನಾದ್ರೂ ಹಾಡಿದ್ರೆ ಗಣೇಶ ಯಾರ ಮನೆಗೂ ಹೋಗದೆ ನಿಮ್ಮ ಮನೆಗೆ ಓಡ್ ಬರ್ತಾರೆ ಅನ್ಸುತ್ತೆ. ದಯವಿಟ್ಟು ಬಾರಪ್ಪ, ಚೆನ್ನಾಗಿ ಪೂಜೆ ಮಾಡಿ, ನಿಂಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ, ನಿನಗೆಲ್ಲ ತಿಂಡಿ ತಿನಿಸುಗಳನ್ನು ಇಟ್ಟು ನೀನು ಚೆನ್ನಾಗಿ ಪೂಜೆ ಮಾಡ್ತೀವಿ ನಮ್ಮ ಮನೆಗೆ. ಈಗ ಚಿಕ್ಕ ವಯಸ್ಸಲ್ಲಿ ಹಾಡು ಡ್ಯಾನ್ಸು ಅಂತ ಹಾಡಿದ್ರೆ, ಈಗೂ ಕೂಡ ಈಗಲೇ ಇಷ್ಟ ಆಡ್ತಿದ್ರೆ ಅಂದ್ರೆ ಚಿಕ್ಕ ವಯಸ್ಸಿದ್ದಾಗ ಇನ್ನೂ ಚೆನ್ನಾಗಿ ಆಡ್ತಿದ್ರೆ ಡ್ಯಾನ್ಸ್ ಅದೆಲ್ಲಾನು. ಮೊಮೆಂಟಸ್ ಅಂತ ಬರುತ್ತೆ, ಪ್ರೈಸ್ ಅಂತ ಬರುತ್ತೆ, ಅದೆಲ್ಲ ಬರುತ್ತೆ. ಸೊ ಏನೆಲ್ಲ ಸಿಕ್ಕಿದೆ? ನೀವು 90 ಕಿಡ್ 2000 ಕಿಡ್? ನಾನು 2000 ಕಿಟ್. ಆದ್ರೂ ಕೂಡ ಒಂದಷ್ಟು ಏನ್ ಸಿಕ್ಕಿದೆ? ಚೊಂಬು, ಪ್ಲೇಟು, ಗ್ಲಾಸು ಆತರ ಸಿಕ್ಕಿದ್ಯಾ? ಒಂದ್ಸಲ ಅಂತೂ ಮೈಕ್ರೋ ಓವೆನ್ ಸಿಕ್ಕಿತ್ತು. ಅದು ಫಸ್ಟ್ ಪ್ರೈಸ್, ಸಿಂಗಿಂಗ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ. ಅದಾದ್ಮೇಲೆ ಚೊಂಬು, ಲೋಟ, ಟಿಫನ್ ಬಾಕ್ಸ್ಗಳು, ಮತ್ತೆ ಈ ಕಾಫಿ ಎಲ್ಲ ಇಟ್ಕೊಂಡು ಹೋಗ್ತಾರಲ್ಲ ಅದು ಟ್ರೇ, ಅದೆಲ್ಲ ಸಿಕ್ಕಿದುಂಟು. ಆ್ಯಂಡ್ ಅದು ಬಿಟ್ಟು ಬೇರೆ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಅಷ್ಟೇ. ಬೇರೆ ಏನೇನು ಸಿಕ್ಕಿಲ್ಲ. ಆ ಚೊಂಬು ಗ್ಲಾಸ್ ಈಗಲೂ ಇದೆಯಾ ಅಂತ? ಇದೇ ಮನೇಲಿ ಮೇಲ್ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ದಾರೆ. ಆಲ್ರೆಡಿ ಇರ್ತಿದ್ವಲ್ಲ, ಅಮ್ಮ ನನಗೆ ತುಂಬಾ ಸ್ಪೆಷಲ್ ಅಂದಿದ ತಕ್ಷಣ ಸರಿ ಇದನ್ನ ಯೂಸ್ ಮಾಡೋದು ಬೇಡ, ಮೇಲ್ಗಡೆ ಮೂಟೆ ಕಟ್ಟಿ ಹಾಕು ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಡ್ತಿದ್ರು. ಸೊ ಇದಾವೆ, ಎಲ್ಲ ಮೇಲ್ಗಡೆ ಇದಾವೆ. ತಗೊಂಬಂದ್ಮೇಲೆ ಸ್ಪೆಷಲ್ ಅಂದ್ಮೇಲೆ ನಾವು ಯೂಸ್ ಮಾಡ್ಕೋಬೇಕು. ತಗೊಂಡೋಗಿ ಮೂಟೆಲ್ಲ ಹಾಕಿದ್ರೆ ಪಾಪ ಹಿಂಗ್ ಸ್ಪೆಷಲ್ ಆಗುತ್ತೆ. ಅಂದ್ರೆ ನಾನು ಅದ್ ಹೇಳ್ತಿದ್ದೆ, ಅಮ್ಮ ಇದನ್ನ ಯಾರು ಮುಟ್ಬಾರ್ದು, ಇದ್ರಲ್ಲಿ ಯಾರು ಕುಡಿಬಾರ್ದು, ನಾನಷ್ಟೇ ಕುಡಿಬೇಕು, ನಿನ್ಗೆ ಇಲ್ಲಿದೆಯಲ್ಲ ಇದೊಂದು ಸಾಕು, ಹೊಸದಿದು ಮೇಲೆತ್ತಿಡು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಮೇಲೆತ್ತಿಡ್ಸ್ಬಿಡ್ತಿದ್ರು. ಸೊ ಎಲ್ಲ ಮೇಲಿದಾವೆ. ಅದು ತೆಗ್ದಾಗ ನನಗೆ ನೆನಪಾಗುತ್ತೆ, ಓ ಇದು ನನಗೆ ಪ್ರೈಸ್ ಬಂದಿದ್ದು, ಬಟ್ ಯಾವ ಇದಕ್ಕೆ ಸಿಕ್ಕಿದ್ದು ಅಂತ ನೆನಪಾಗಲ್ಲ, ಇದು ಪ್ರೈಸ್ ಬಂದಿದ್ದು ಅಂತ ಒಂದ್ ನೆನಪಾಗುತ್ತೆ. ಲಾಸ್ಟ್ ಟೈಮ್ ದರ್ಶನ್ ಅವರ ಹಾಡನ್ನ ಹಾಡಿದ್ರಿ, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಸಾಕಷ್ಟು ಜನ ಇಷ್ಟಪಟ್ಟಿದ್ರು ನಿಮ್ಮ ವಾಯ್ಸ್ಗಾಗಿರ್ಬೋದು, ದರ್ಶನ್ ಅವರ ಹಾಡಿಗಾಗಿರ್ಬೋದು. ಸೊ ಏನ್ ಹೇಳ್ತೀರಾ ಅಂತ? ಎಲ್ರಿಗೂ ಅಷ್ಟೊಂದು ಇಷ್ಟ ಆಗುತ್ತೆ ನನ್ನ ಸಾಂಗ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ.
ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಪ್ರೀತಿಯನ್ನು ತೋರಿಸೋದಕ್ಕೆ ಎಲ್ಲ ಅಭಿಮಾನಿಗಳಿಗೂ ತುಂಬಾನೇ ಥ್ಯಾಂಕ್ಸ್. ಆ್ಯಂಡ್ ಸರ್ದು ನೆಕ್ಸ್ಟ್ ಡೆವಿಲ್ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಸರ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳೋ ಅಷ್ಟು ದೊಡ್ಡವಳು ನಾನಲ್ಲ, ಬಟ್ ಸ್ಟಿಲ್ ಅದೊಂದು ಆಶಯ ಅಷ್ಟೇ, ಚೆನ್ನಾಗಾಗಲಿ ಸಿನಿಮಾ ಅನ್ನೋದು. ಈಗ ಹಿರಿತೆರೆ ಪ್ಲಸ್ ಕಿರುತೆರೆಯಲ್ಲಿ ಒಂದಷ್ಟು ಜನ ನೋಡಿರೋದ್ರಿಂದ ಯಾಕಂದ್ರೆ ನೀವು ಆಲ್ಮೋಸ್ಟ್ ಸಿನಿಮಾದಲ್ಲಿ ಅಪಾಯವಿದೆ ಎಚ್ಚರಿಕೆ ಸಿನಿಮಾದಲ್ಲಿ ಬಿಗ್ ಸ್ಕ್ರೀನ್ ವ್ಯೂವರ್ಸ್ನ ಅಟ್ರಾಕ್ಟ್ ಮಾಡಿದ್ರೆ, ಈಗ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮೂಲಕ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಸೊ ಪ್ರಪೋಸಲ್ಸ್ಗಳ ಬಗ್ಗೆ ಮಾತಾಡೋಣ. ಸೊ ಭಾರ್ಗವಿ ಅವ್ರನ್ನ ಬಿಟ್ಟು ರಾಧಾ ಭಗವತಿ ಅವರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ? ಪ್ರಪೋಸಲ್ಸು ಅದೇ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೋದು ಕಾಮನ್, ಅದ್ರ ಬಗ್ಗೆ ಅದೇನು ನಾನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಬಟ್ ರಿಯಲ್ ಲೈಫಲ್ಲಿ ಇನ್ನು ಭಾರ್ಗವಿಗೆ ಬಂದ್ಮೇಲೆ ಯಾವುದು ಬಂದಿಲ್ಲ. ಭಾರ್ಗವಿಗೆ ಬಂದ್ಮೇಲೆ ಇನ್ಫ್ಯಾಕ್ಟ್ ಎಲ್ಲರೂ ನನ್ನ ನೋಡಿದ್ರೆ ಹೆದರ್ಕೊಳ್ತಾ ಇದ್ದಾರೆ, ಪ್ಲಸ್ ಪಾಯಿಂಟ್ ಅದು. ನನ್ನ ಹತ್ರಕ್ಕೂ ಯಾರು ಸುಳಿತಾ ಇಲ್ಲ, ಭಾರ್ಗವಿ ಮೇಡಮ್ ಹಲೋ ಮ್ಯಾಮ್ ನಮಸ್ತೆ, ಇಷ್ಟರಲ್ಲೇ ಎಲ್ಲ ಯಾರು ಬಂದು ಮಾತಾಡೋ ಧೈರ್ಯ ಮಾಡ್ತಿಲ್ಲ. ಸೊ ಇಟ್ಸ್ ಗುಡ್. ಪ್ರಪೋಸಲ್ಸ್ ಯಾವುದು ಬಂದಿಲ್ಲ ಸದ್ಯಕ್ಕೆ. ಓಕೆ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ದಿನ ಬೆಳಗಾದ್ರೆ ಒಂದಷ್ಟು ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ, ನಿಮ್ ಆಕ್ಟಿಂಗ್ ಚೆನ್ನಾಗಿದೆ, ನಿಮ್ದು ಪ್ಲಸ್ ಇರುತ್ತೆ ಮೈನಸ್ ಬಗ್ಗೆನೂ ಹೊಗಳ್ತಿರ್ತಾರೆ. ಸೊ ಆ ತರ ಕಮೆಂಟ್ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಪ್ಲಸ್ ಹೇಳಿದಾಗ ಖುಷಿ ಆಗುತ್ತೆ, ಮೈನಸಸ್ ಹೇಳಿದಾಗ ಅದನ್ನ ನಾನು ನೆಕ್ಸ್ಟ್ ಆ್ಯಕ್ಟಲ್ಲಿ ಅಪ್ಲೈ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ಈ ಒಂದು ಡೈಲಾಗ್ನ ಇನ್ನು ಸ್ವಲ್ಪ ಖುಷಿಯಿಂದ ಹೇಳಬೇಕಾಗಿತ್ತು, ನೀವು ಯಾಕೆ ಇವಾಗ ಜಾಸ್ತಿ ಅಳ್ತಾ ಇದ್ದೀರಾ, ಮತ್ತೆ ನೀವು ಯಾಕೆ ಕೂಗ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಕೆಲವೊಂದು ಕಮೆಂಟ್ಸ್ಗಳು ಬಂದಿದ್ದುಂಟು. ಅದಕ್ಕೆಲ್ಲ ಹೇಳೋದು ಒಂದೇ. ಈಗ ನಂದು ಒಂದು ಆ್ಯಕ್ಟಿಂಗ್ ಸ್ಟೈಲ್ ಇರುತ್ತೆ, ಡೈರೆಕ್ಟರ್ದು ಒಂದು ಇರುತ್ತೆ. ಸೊ ಅವರು ಇದೇ ಥರ ಬೇಕು ಅಂತ ಹೇಳಿದಾಗ ನಾವು ಅದನ್ನು ಅಪ್ಲೈ ಮಾಡ್ತೀವಿ. ಆ್ಯಂಡ್ ಆ ಒಂದು ಡೈಲಾಗಿಗೆ ಅದೇ ಥರ ಆ್ಯಕ್ಟಿಂಗೇ ಬೇಕು ಅಂತ ಡೈರೆಕ್ಟರ್ಸ್ ಆಗಲಿ ಮತ್ತು ರೈಟರ್ಸ್ ಆಗಲಿ ಚಾನಲ್ ಕಡೆಯವರಾಗಲಿ ಹೇಳಿದಾಗ ನಾವು ಅದೇ ಥರ ಮಾಡಬೇಕಾಗುತ್ತೆ. ಅದ್ರ ಮೇಲೂ ಕೂಡ ನೀವುಗಳು ಕೊಡೋ ಕೆಲವೊಂದು ಪಾಯಿಂಟ್ಸ್ಗಳನ್ನು ಆಬ್ವಿಯಸ್ಲಿ ನಾನು ತಗೊಂಡು ಅದನ್ನು ಅಪ್ಲೈ ಮಾಡಿದ್ದೀನಿ, ಎಷ್ಟೋ ಕಡೆ ಅಪ್ಲೈ ಮಾಡಿದ್ದೀನಿ. ಸೊ ಹಾಗೆ ನೆಗೆಟಿವ್ಸ್ ಬಂದಾಗ ಅದನ್ನು ತಗೊಳ್ತೀನಿ, ಪಾಸಿಟಿವ್ಸ್ ಬಂದಾಗ ಅದನ್ನು ತಗೊಳ್ತೀನಿ. ಬಟ್ ನೆಗೆಟಿವ್ಸ್ ಜಾಸ್ತಿ ಇಗ್ನೋರ್ ಮಾಡ್ತೀನಿ, ತೀರಾ ನೆಗೆಟಿವ್ ಆಗಿ ಏನಾದರೂ ಬಂತು ಅಂದರೆ ಇಗ್ನೋರ್ ಮಾಡ್ತೀನಿ. ಬಟ್ ನನ್ನ ಆ್ಯಕ್ಟಿಂಗ್ಗಾಗಲಿ ಕೆರಿಯರ್ಗಾಗಲಿ ಯಾವುದಾದ್ರು ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಅದನ್ನು ನಾನು ತಗೊಳ್ತೀನಿ. ಅದು ಯಾರೇ ಆಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಅದು ಟೇಕ್ ಇಟ್. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಆಗಿರ್ಬೋದು, ಆಡಿಯನ್ಸ್ಗಾಗಿರ್ಬೋದು ಏನು ಹೇಳ್ತೀರಾ ಅಂತ? ಭಾರ್ಗವಿ ಸೀರಿಯಲ್ ಸ್ಟಾರ್ಟಿಂಗಿಂದ ಬಂದಾಗಿಂದನೂ ಕೂಡ ತುಂಬ ಪ್ರೀತಿನ ತೋರಿಸಿದ್ದೀರಾ. ಈಗ ನಮ್ಮ ಸೀರಿಯಲ್ ನಂಬರ್ 1 ಸ್ಥಾನದಲ್ಲಿದೆ. ಅದನ್ನು ಹೇಳ್ಕೊಳ್ಳಿಕ್ಕೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಜನ ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರಿಗೆ ಬಂದಾಗ ಆ ಒಂದು ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಹಚ್ಕೊಳ್ತಾರೆ, ಅದು ಭಾರ್ಗವಿನೇ ಅನ್ನೋ ಥರ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಜನ ತುಂಬ ಚೆನ್ನಾಗಿ ನನ್ನನ್ನು ಒಪ್ಕೊಂಡಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ನಮ್ಮ ಇಡೀ ಭಾರ್ಗವಿ LLB ಟೀಮ್ ನಮ್ಮ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ಫುಲ್ ಆಗಿದೆ. ಹೀಗೆ ನಿಮ್ಮ ಸಪೋರ್ಟ್ ಕಂಟಿನ್ಯೂ ಆಗಲಿ, ಇಷ್ಟೇ ಪ್ರೀತಿಯನ್ನು ತೋರಿಸಿ, ಇಷ್ಟೇ ನಮ್ಮನ್ನು ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ರಾಧಾ ಭಗವತಿ ಅವರಿಗೆ ಪ್ರಪೋಸಲ್ಸ್ ಅಂತೂ ಬರ್ತಿದೆ, ಭಾರ್ಗವಿ LLB ಆದಾಗಿಂದ ಭಯ ಪಡ್ತಿದ್ದಾರೆ ಅಂತ ಕೇಳಿದ್ರಿ. ಸೊ ಯಾವ ತರ ಹುಡುಗ ಬೇಕು, ಏನ್ ಕ್ವಾಲಿಟೀಸ್ ಇರಬೇಕು ಅಂತ? ನಮ್ಮಂತ ಹುಡುಗರು ಇರ್ತಾರೆ ಒಂದಷ್ಟು ಜನ, ಟ್ರೈ ಮಾಡೋಣ, ಹುಡುಗಿ ಚೆನ್ನಾಗಿದೆ, ಹುಡುಗಿ ಕಣ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಹೇಳ್ತಾರೆ. ಯೂಶಲಿ ನಾನು ನಿಮ್ಮನ್ನ ಈ ಹಿಂದೆ ಇಂಟರ್ವ್ಯೂ 2 ಸಲ ಮಾಡಿದಾಗ್ಲೂ ಕೂಡ ನಮ್ಮ ಎಡಿಟರ್ಸು ನಿಮ್ಮ ಕಣ್ಣನ್ನ ಝೂಮ್ ಹಾಕಿ ನೋಡಿದ್ದುಂಟು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ಕೊಡೋರಾಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು ಹೊಗಳಿದ್ರು. ಆಯ್ತು, ಅವ್ರಿಗೆ ನಾನು ತಿಳಿಸ್ಕೊಡ್ತೀನಿ ಅಂತಾನು ಹೇಳಿದೆ. ಸೊ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಇದೆ ಹುಡುಗನ ಬಗ್ಗೆ ಅಂತ? ನನಗೆ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಹುಡುಗ ತುಂಬ ಸಾಫ್ಟ್ ಸ್ಪೋಕನ್ ಆಗಿರಬೇಕು. ಯಾಕಂದರೆ ನಾನು ಸಾಫ್ಟು, ತುಂಬ ಸಾಫ್ಟ್ ಸ್ಪೋಕನ್ ಆಗಿರಬೇಕು. ಲೈಕ್ ಮಾತಾಡ್ಲೇಬಾರದು, ಎಸ್ ಓಕೆ ರೀ, ಹ್ಞೂ ರೀ, ಆಯ್ ರೀ ಅಂತ ಅಲ್ಲ, ಮಾತಾಡಲೇಬಾರ್ದು ಅಂತ ಅಲ್ಲ. ಲೈಕ್ ಅವರಲ್ಲಿರುವಂಥ ಒಂದು ಚೈಲ್ಡಿಶ್ನೆಸ್ ಆಗಿರ್ಬೋದು, ಆ ಒಂದು ಸಾಫ್ಟ್ ನೇಚರ್ ಆಗಿರ್ಬೋದು, ಬೇರೆಯವ್ರಿಗಿಂತ ಜಾಸ್ತಿ ನನ್ನ ಮುಂದೆ ತೋರಿಸ್ಬೇಕು. ನಾನು ಅಂದರೆ ನನ್ನ ಹುಡುಗಿ, ನನ್ನವಳು ಅನ್ನೋ ಥರ ಒಂದು ಇರಬೇಕು. ಆ್ಯಂಡ್ ಸಾಫ್ಟ್ ಸ್ಪೋಕನ್ ಆಗಿರಬೇಕು, ಬ್ಯಾಡ್ ಲ್ಯಾಂಗ್ವೇಜಸ್ ಯೂಸ್ ಮಾಡಬಾರ್ದು, ದೇವ್ರನ್ನ ನಂಬಬೇಕು, ದೇವ್ರ ಪೂಜೆ ಮಾಡಬೇಕು, ದೊಡ್ಡವರಿಗೆ ಜಾಸ್ತಿ ಮರ್ಯಾದೆ ಕೊಡಬೇಕು. ಆ್ಯಂಡ್ ಸೆಟಲ್ ಆಗಿರಲಿಲ್ಲ ಅಂದರೂ ಇನ್ನೂ ತೊಂದರೆ ಇಲ್ಲ,
ಇಟ್ಕೊಳ್ಳಿ, ನಾನು ಇಟ್ಕೊಳ್ತೀನಿ. ದಟ್ಸ್ ಓಕೆ. ವೆಲ್ ಸೆಟಲ್ಡ್ ಆಗಿಲ್ಲ ಅಂದ್ರೂ ಏನು ಪರವಾಗಿಲ್ಲ, ಜೊತೆ ಸೆಟಲ್ ಆಗೋಣ ಅನ್ನೋ ಥರ, ಲೈಕ್ ಒಳ್ಳೆಯವ್ರಾಗಿರ್ಬೇಕು ಅಷ್ಟು, ಬೇರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ, ಒಳ್ಳೆ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ಹಾಡಾಡ್ತೀರಾ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಾನು ಯೂಶಲಿ ನಾನ್ ವೆಜ್ ಪ್ರಿಯ. ಎಲ್ಲಾದ್ರೂ ಎಗ್ ರೈಸ್ ತಗೊಂಡೋಗಿ ಹೋದಾಗ, ಇಲ್ಲ ಏನು ಕಬಾಬ್ ತಗೊಂಡೋಗಿ ಹೋದಾಗ, ನೀವು ಮಲ್ಲಿಯವ್ರನ್ನ ಇಂಟರ್ವ್ಯೂ ಮಾಡಿದ್ರಲ್ಲ ಅಂತೆಲ್ಲ ಕೇಳ್ತಾರೆ. ಸೊ ಅಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ. ಒಂದ್ ಕಡೆಯಿಂದ ನೀವು ಮಾತಾಡಿರೋದು ಉಂಟು ಅಂಡ್ ನಾನು ಇಂಟರ್ವ್ಯೂ ಮಾಡಿದ್ದಕ್ಕೂ ಅಂದ್ರೆ ಜನ ಅಷ್ಟು ನೋಡ್ತಿದ್ರು ನಿಮ್ಮ ಕ್ಯಾರೆಕ್ಟರ್ನ. ಹೌದು, ನೀವ್ ಹೇಳಿ ನನಗೆ ಶಾಕ್ ಆಗ್ತದೆ. ಇಷ್ಟೊಂದೆಲ್ಲ ಪ್ರೀತಿ ಕೊಟ್ಟಿದ್ದೀರಾ, ನಿಮ್ಮೆಲ್ರಿಗೂ ಅದೆಷ್ಟು ಆಭಾರಿ ಆಗಿದ್ದೀನಿ ಅಂತ ನನಗೆ ಮಾತುಗಳಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ಇಷ್ಟೇ ಪ್ರೀತಿ ಕೊಟ್ಟು ನನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ಸ್ಗಿಂತ ಬೇರೆ ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಗಳನ್ನು ನಾನು ಹೇಳ್ತೀನಿ, ಯಾವ್ದು ಮಾಡ್ತಿದ್ದೀನಿ, ಏನು ಕತೆ ಅಂತ ಹೇಳಿ. ಆವಾಗಲೂ ಕೂಡ ಇಷ್ಟೇ ಪ್ರೀತಿ, ಇಷ್ಟೇ ಸಪೋರ್ಟನ್ನು ಕೊಟ್ಟು ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಭಾರ್ಗವಿ LLB ಧಾರಾವಾಹಿಯ ನಟಿ ರಾಧಾ ಭಗವತಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.